ಏನ್ ಮಾಡಕತ್ತದೆ ನಮ್ಮ ಹಣೆ ಬರೋದೇ ಸರಿ ಇಲ್ಲ. ಗೈಸ್ ಇದು ನಮ್ಮ ಓಲಾ ಗಾಡಿ ಇಟ್ಟಿರೋರೆಲ್ಲ ತುಂಬಾ ಖುಷಿ ಪಡೋ. ತಿಂಡಿ ಕೊಡೋ, ಪಲಾವ್ ಕೊಡೋ. ನಮ್ಮ ಅಕ್ಕ ಪಲಾವ್ ಮಾಡ್ಕೊ ಬಂದೋಳೆ, ಪಲಾವ್ ಕೊಡಲಿ. ಮಕ್ಕ ಕೊಡಿತೀನಿ, ಗಾಡಿ ಕರೆಕ್ಟಾಗಿ ನಿಲ್ಲಿಸ್ಬಿಡೋಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಗೈಸ್, ಫೇಸ್ ಪ್ಯಾಕ್ನ ಹಾಕ್ಕೊಂಡಿದ್ದೀನಿ. ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಕಡಲೆ ಹಿಟ್ಟು ಮೊಸರು ಹಚ್ತೀನಿ ಅಂತ. ಬಟ್ ಈ ಸಲ ತುಂಬ ಟ್ಯಾನ್ ಆಗಿತ್ತು ಫೇಸು. ನೀವೇ ನೋಡ್ಬೋದು, ನನ್ನ ಸ್ಕಿನ್ ತುಂಬ ವೈಟ್ ಅಂದರೆ ಕ್ಲಿಯರ್ ಇದೆ. ತುಂಬ ಏನಾದ್ರು ಏನಾದ್ರು ಟ್ಯಾನ್ ಆಗಿಬಿಟ್ರೆ ತುಂಬ ಬ್ಲ್ಯಾಕಾಗಿ ಕಾಣಿಸುತ್ತೆ ಗೈಸ್ ಸ್ಕಿನ್ನು. ಸೊ ಅದರಿಂದ ಇದನ್ನು ವಾಶ್ ಮಾಡಾದಮೇಲೆ ರೆಡಿಯಾಗಿ ತೋರಿಸ್ತೀನಿ ಓಕೆನಾ ಫೇಸ್ನ. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮನೇಲಿ, ಹೋಗಲಿಲ್ಲ ಮೀಟ್ ಮಾಡೋದಕ್ಕೆ. ಸೊ ಇವತ್ತು ನೋಡಿ ಗೈಸ್, ಗಾಡಿ ನೋಡಿದ್ರೆ ಗಾಡಿ ಆನೇ ಆಗ್ತಾ ಇಲ್ಲ. ಅದನ್ನು ಸರಿ ಮಾಡಿಸ್ಬೇಕು ಇವಾಗ. ಮೆಕ್ಯಾನಿಕ್ ಬರ್ತಾರಂತೆ. ಎಲ್ಲ ಒಂದೊಂಥರ ಗೈಸ್, ಏನೋ ಒಂದು ಮಾಡೋಣ ಅಂತ ಹೋದಾಗ ಏನಾದ್ರು ಒಂದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ನೀವು ಮೋಹಿತ್ ಹತ್ರ ಮಾತಾಡಿ ಸ್ವಲ್ಪ. ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ನಮ್ಮ ಮನೇಲಿ ನೆಟ್ವರ್ಕ್ ಇಲ್ಲ, ಅರ್ಧ ಗಂಟೆ ಅಪ್ಲೋಡ್ ಆಗುತ್ತೆ ನನ್ನ ವೀಡಿಯೋ. ಆ ಕಾರಣಕ್ಕೆ ಮೇಲೆ ಹೋಗ್ತಾ ಇದ್ದೀನಿ. ಸಂಜೆ ಹಿಂಗೆ ಗಾಡಿಗೆ ಫುಲ್ ಆನೇ ಆಗ್ತಾ ಇಲ್ಲ. ನಾನು ಬೆಳಗ್ಗೆ 6:30 ಎದ್ದು ಏನೇನೋ ಟ್ರೈ ಮಾಡುತ್ತೆ ಅಷ್ಟೊತ್ತಿಗೆ ಏನೂ ವರ್ಕ್ ಆಗ್ತಾ ಇಲ್ಲಪ್ಪ. ನೋಡಿ, ಇಲ್ಲಿ ನಾನು ಲಾಗ್ ಮಾಡೋಣ ಅಂತ ಬಂದರೆ ಶಿಸ್ತಾಗಿ ಹೋಗಿ ಮಂಕಣವನೇನು. ಯಾವುದು ಬದೇ ಹೋಗಿ ತಿಂಡಿ ತಗೊಂಡು ಬರ್ತೀನಿ. ಬಂದ್ಬಿಟ್ಟು ಎಬ್ಬಿಸ್ತೀನಿ. ಇವಾಗಲೇ ಎಬ್ಬಿಸಲ್ಲ, ಬನ್ನಿ ತಿಂಡಿ ತಗೊಂಬರೋಣ. ಅದಕ್ಕೆ ನೋವಾಗೈತೆ ಬೇಯಿಸಬೇಕು. ಹೆಂಗೆ ಬಿದ್ಕೊಂಡವನೇ ನೋಡಿ ಗೈಸ್, ಕ್ಲೋಶಪ್ಪಲ್ಲಿ ಹೋಯ್ತು. ನಾನು ಬಂದರೆ ವೀಡಿಯೋ ಮಾಡೋಣ ಅಂತ ಬಂದು ಶಿಸ್ತಾಗಿ ಬಿದ್ಕೊಂಡವನೆ. ಇಲ್ಲಿ ನೋಡಿ, ಇಲ್ಲಿ 2 ದಿನದಿಂದ ಬಟ್ಟೆ ತೆಕ್ಕೊಂಡೆ ಇಲ್ಲ. ಪುಣ್ಯಾತ್ಮ, ಎಷ್ಟು ಬುದ್ಧಿವಂತ ಅಂತ ಗೊತ್ತಾಯ್ತಾ ನಾನು ಆಯ್ತಾ ನಿಮಗೆ. ನಮ್ಮ ಗುಂಡು ಕರ್ಕೊಂಡು ಹೋಗ್ತಿದ್ದೀವಿ ತಿಂಡಿ ಕೊಡೋಕ್ಕೆ. ಗುಂಡು ಮಾತಾಡೋದು ಗುಂಡು. ಇವಾಗ ಎದ್ದೆ ತಿಂಡಿ ತಂದು ಕೂತಿದ್ದ. ತಿಂಡಿ ತಾಬತ್ತಿದ್ನಲ್ಲ, ಅವಾಗ ಎತ್ಕೊ ಬಂದೆ ಅತೆಗೆ. ನಂಗೆ ಸುಸ್ತಾಗ್ಬಿಟ್ಟದೆ. ಮಂಗನೇ ಎದಳ ಇವತ್ತು ನೀನು ಎತ್ಕಂದ್ರೆ ಬರ್ತಾನಂತ ನಿನ್ನ ಹತ್ರಕ್ಕೆ. ಎದಮಾಯ್ತು ತಿಂಡಿ ತಿನ್ನ ಕೊಡಲ್ಲೇ, ನಂಗೂ ತಿಂಡಿ ಕೊಡಲ್ಲೇ. ಕೊಡೋ ತಿಂಡಿ ಕೊಡೋ, ಪಲಾವ್ ಕೊಡೋ. ನಮ್ಮ ಅಕ್ಕ ಪಲಾವ್ ಮಾಡ್ಕೊಬಂದೊಳ್ಳೆ, ಪಲಾವ್ ಕೊಡಲೇ. ಕೊಡ್ಲಿಲ್ಲ ಅಂದ್ರೆ ಓದೇ ಬಿಡ್ತೀವೇನೋ ಗೈಸ್. ಒಂದು ಮುಖ ನೋಡಿ ಎದ್ರುಕೊಂಡು ನೋಡಿ ಚಾಲೆಂಜ್ ಮಾಡ್ತಾನೆ. ಗೈಸ್ ಮಕ್ಳು ಮೋಯ್ತನ್ ನೋಡಿ ಎಷ್ಟು ಎದ್ರಕಂತವೆ. ನೀವು ಮಕ್ಳು ಆದಾಗ ನೀವು ಹೆಂಗ್ ನೋಡ್ಕತಾನೆ, ಅವು ಇವ್ರು ನೋಡಿ ಎದ್ರು. ಗೈಸ್ ಗುರ ಹೋಯ್ತೀವಿ ನಾವು. ಅಯ್ಯೋ ಗೈಸ್ ಹೇಳ್ತವನೆ. ನಾನು ಬರ್ಲ ವಾಪಸ್ ಹೋಗೋಣ, ಇಟ್ಕ ಹೋಗೋಣ. ಬೇಡ, ಅದು ಬೇಡ. 3 days later ನೋಡಿ, ಇಲ್ಲಿ ಗಾಡಿ ಒಳಗೆ ಹಿಂಗೆ ಇಲಿ ಕಡ್ದ್ಬಿಟ್ಟಿದೆ ಮೋಹಿತನ ಗಾಡಿ. 12:30 ಆದ್ಮೇಲೆ ಕಡ್ದಿರೋದು ನೆನೆ. 12:30 ಚೆನ್ನಾಗಿತ್ತು. ಒಳಗಲ್ಲ, ಇಲ್ಲಿ ಮೋಟ್ರ್ ಹತ್ರ ಈ ಕಡೆ ಹತ್ತು ತವ್ಕೊಳೋ ಇಲಿಗಳು. ಇಲ್ಲಿ ಕೆಳಗಡೆ ಚಿರಂಡಿ ಅಲ್ವಾ. ಏನು ಮಾಡುತ್ತಲ್ಲ, ನಾನೇನು ಮಾಡಿದ? ನಾನು ಕಚ್ಚಿದ್ದೀನಿ. ಇಲ್ಲಿ ತಾನೇ ಕಚ್ಚಿದ್ದು. ವಾಯ್ಸ್ ಕೇಳಿಸುತ್ತೆ ನನ್ನ ವಾಯ್ಸ್, ನಿನ್ನ ವಾಯ್ಸೇ ಕೇಳಿಸಲ್ಲ. ನೀನು ನಿಧಾನ ನೋಡಿ ಗೈಸಿದೆ. ಧೂಳು ಎಷ್ಟೊಂದೈತೆ ತೊಳಿದಲ್ಲ ಗಾಡಿನ. 3-4 ಮಂತ್ಸ್ ಆಯ್ತಲ್ಲ ನಿನ್ನ ಗಾಡಿ ತೊಳೆದು. ಅವತ್ತು ಒಳಗಂದ್ರೆ ಅದ್ರೊಳಗಿಂದ ನೀರು ಹೊಡಿತಿದ್ದೆ, ಅಷ್ಟು ಹೊಡೆದಿದ್ದಲ್ಲ. ಅಂದ್ರೆ ಡಿಕ್ಕಿ ಒಳಗಲ್ಲ, ಕೆಳಗಡೆ. ನಾನು ಹೇಳ್ತೀನಿ ಹೊಡಿಲೇಬಾರ್ದು ಕೆಳಗೆ ಅಂದ್ರೆ ಆ ಕಡೆ ಚೈನ್ ಸೈಡ್ ಮಾತ್ರ ಹೊಡಿಬೇಕು. ಹೊಡಿಯೋ ಪ್ರೆಷರಿಗೆ ಇಲ್ಲಿ ಬಿತ್ತು ಅಂದರೆ ಹೋಯ್ತು ಬ್ಯಾಟ್ರಿ. ಪ್ಲಸ್ಸು ಮೈನಸ್ ಎಲ್ಲ ಶಾರ್ಟ್ ಆಗುತ್ತೆ. ಪ್ಲಸ್ಸಲ್ಲಿ ಕೇಳಿಸ್ಕೊಂಡ ನೀನೇ ಗಾಡಿಗಳು ಅಂದ್ಬಿಡು. ಇಲ್ಲೇ ಕಡೆ ನಲ್ಲಿ ಐತೆ.
ಇವತ್ತು ಗಾಡಿ ಹತ್ರ ತೊಳಿಬೇಕತ್ತೆ ಸಂಜೆ. ನಮ್ಮ ಮೋಹಿತ ಬೆಳಗ್ಗೆ 6:30 ಎಬ್ಬಿಸಿದ್ದಾರೆ, ಅದಕ್ಕೆ ನಮಗೆ ಗೈಸ್ ಧೂಳು ನೋಡಿ ಗೈಸ್ ಇಲ್ಲಿ. A few moments later. ಅವ್ರು ಎಲೆಕ್ಟ್ರಿಷಿಯನ್ ಅವ್ರು ಬಂದು ನೋಡ್ಕೊಂಡು ಗೈಸ್ ಇಲ್ಲಿ ಕಡ್ದಿದ್ಯಂತಲ್ಲ, ಎಷ್ಟಾಗುತ್ತೋ ಏನೋ ಬೇಕು, ಮೊದಲೇ ಅಮೌಂಟ್ ಇಲ್ಲ ಅಂತ ಹಿಂಸೆ ಆಗೋಗೈತೆ. ಅದರಲ್ಲಿ ಇರ್ತಾರೆ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಗೈಸ್. ಸಣ್ಣ ದುಡ್ಡು ದುಡ್ಡಿಗೆ ಹಿಂಸೆ ಗೈಸ್. ಏನು ಮಾಡ್ತಾವೆ ನೋಡು. ಎದೋನೆ ಗೈಸ್, ಪರವಾಗಿಲ್ಲ, ಮಲ್ಕೊಂಡಿಲ್ಲ. ಏನೋಲೇ ನಾಯಿ ಮರಿ, ಮನೆ ದುಡ್ಡು ಎಷ್ಟಾಗುತ್ತೆ ಮನೆ ಗಾಡಿಗೆ? 5,000 ಅನ್ನ ಮತ್ತೆ ಫೋನ್ ಮಾಡಿದ್ನಾ ನಿಜ? ಅಷ್ಟೊಂದು ಆಗುತ್ತೆ ಅಣ್ಣ ಒಂದು ವಯರಿಗೆ. ಭಯ ಯಾವುದು ಗಾಡಿ ಇದ್ದಿದ್ದಿಲ್ಲ ಬಿಚ್ಕೊಳಕ್ಕೆ. ಇಲ್ಲ ಪ್ಲಾಂಟೇಶನ್ಗೆ ಕಳಿಸ್ಬೇಕು, ಬೇರೆ ವೈರ ಹಾಕಿದ್ರೆ ಹೋಗುತ್ತೆ. ಏನು ಮಚ್ಚ, ಡ್ಯಾನ್ಸ್ ಮಾಡೋ ಮಚ್ಚಿ. ನಿನಗೆ 5,000 ಅಂದ್ರೆ ಆಟ ಹುಡುಗಾಟ ಆಗೈತೆ. 5,000 ಏನ್ ಮಾಡಕೈತದೆ, ನಮ್ಮ ಹಣೆ ಬರೋದೇ ಸರಿ ಇಲ್ಲ. ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಏನಾದ್ರೂ ಒಂದು ಆಗುತ್ತೆ ಗಾಡಿಗಳಿಗೆ. ಅದಕ್ಕೆ ಏನ್ ಮಾಡು ಗೊತ್ತಾ, ಟೆರೆಸ್ ಮ್ಯಾಗ ತಂದು ಹಿಡ್ಕೊಂಡು ಗಾಡಿ ನಿಲ್ಸ್ಕ. ಇವತ್ತು 27 ಇರೋದು 5,000 ಅಕೌಂಟಲ್ಲಿ, 2,000 ರೂಪಾಯಿ ಇದ್ರಲ್ಲಿ ಐತೆ. ಗಾಡಿ ಲೋನ್ ಕಟ್ತೀನಿ, ವೈಫೈಯಿಂದ ಎಲ್ಲಿ ಕಟ್ಲಿ? ಇದಕ್ಕೆ ದುಡ್ಡು, ಇದಕ್ಕೆಲ್ಲಿ ದುಡ್ಡು? ಮನೇಲಿ 5 ರೂಮ್ ಬಾಡಿಗೆಗೆ ದುಡ್ಡು ಎಲ್ಲಿ? ರೂಮ್ ಬಾಡಿಗೆ ಬಿಡಿ, 2 ದಿನ ಲೇಟಾಗಿ ಕೊಡ್ಬೋದು. ಐಫೋನ್. A few moments later. ಗೈಸ್ ಮೇಲೆ ಮೋಹಿತ ಫ್ರೀ ಫೈರ್ ಆಡ್ತಾ ಇದ್ದ. ಅವನ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಡು ಹಂಗೆ ಫೋನ್ ನೋಡ್ಕೊಂಡು ಆ ಕಡೆ ಮಲ್ಕೊಂಡಿದ್ದು. ಫ್ರೀ ಫೈರ್ ಆಡ್ತಾ ಇದ್ದ, ಹಂಗೆ ಮಲಗಿದ್ದೀನಿ. ಅವನು ಎದ್ರೂ ಸಿಗಿಲ್ಲ ಪಾಪ. ಈಗ ಎದ್ದು ನೋಡಿದ್ರೆ 7 ಗಂಟೆ ಆಗ್ಬಿಟ್ಟಿದೆ. ಅಯ್ಯೋ ಗೈಸ್, ನಿದ್ದೆ ಇವತ್ತು ಎಷ್ಟು ನಿದ್ದೆ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಇದ್ದಿರೋದಕ್ಕೆ. ಅವ್ನು ಬಡಿ ಫ್ರೀ ಫೈರ್ ಆಡ್ಕೊಂಡು ಕೂಗಾಡ್ತವನಂತೆ. ಹೆಚ್ಚಿಗೆ ಆಗಿಲ್ವಲ್ಲ ಇವತ್ತು ನಿಮಗೆ ಅಂತ ಇದ್ದ. ಸೊ ಗೈಸ್ ನೋಡಿ, ಗಾಡಿ ನಿಂತೈತೆ ಗೈಸ್. 5,000 ಹೇಳ್ತಾರೆ ಗೈಸ್ ರೆಡಿ ಮಾಡೋಕ್ಕೆ. ನಮಗೆ ಮೊದಲೇ ದುಡ್ಡಿಲ್ಲ ಅಂತ ಇದ್ದೀವಿ, ಆದರೆ ಮತ್ತೆ ಎಲ್ಲಿಂದ ಹಾಕೋದು ಅಂತ ಹಿಂಸೆ ಆಗ್ಬಿಟ್ಟೈತೆ. A few minutes later. ಗೈಸ್ ಇದು ನಮ್ಮ ಓಲಾ ಗಾಡಿ ಇಟ್ಟಿರೋರೆಲ್ಲ ತುಂಬ ಖುಷಿ ಪಡ್ತಾರೆ ಅವ್ರ ಗಾಡಿ ಏನಾದ್ರು ಆದಾಗ. ಗೈಸ್ ಒಂದೇ ಒಂದು ವಯರ್ ಬಿಚ್ಚಕ್ಕೆ ಇಡೀ ಗಾಡಿ ಪಾಟೆ ಬಿಚ್ಚಬೇಕು ಗೈಸ್. ಇದೆರಡು ಜಾಯಿಂಟ್ ಆಗಿರೋ ವಯರ್ ಬಿಚ್ಚಕ್ಕೆ ಇಲ್ಲಿ ಮುಂದೆ ಏನೂ ಇಲ್ಲ ಗಾಡಿಲಿ ಗೈಸ್. ಸ್ಟೀಲಿಂದು ಅಂತ ಒಂದೇ ಒಂದು ಐಟಮ್ ಇಲ್ಲ ಗೈಸ್. ಇದು ಪ್ಲಾಸ್ಟಿಕ್ ಐಟಮ್. ಗೈಸ್ ಸುಮ್ಮನೆ ಓಲಾ ಇವನ್ ತಗೊಂಡಿದ್ ವೇಸ್ಟ್ ಗೈಸ್. ಒಂದು ಲೋನ್ ಎಲ್ಲ ಸೇರಿ 170 ಆರಾಮಾಗಿ ಒಂದು ಸೆಕೆಂಡ್ಸ್ ಸ್ಕೂಟಿ, ಹೊಸ ಸ್ಕೂಟಿ ಒಂದು ಬಿಡಿಸ್ಬೋದಿತ್ತು. 6.5 hours later. ನೋಡಿ ಇಲ್ಲಿ ಗಾಡಿ ನೈಟ್ ಒಳಗೆ ನಿಲ್ಸಿದ್ದೆ, ರಾತ್ರಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಸಖತ್ತು ಸ್ವಲ್ಪ ಮೈಕೈ ನೋವು, ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಗೈತೆ ಗೈಸ್. ನೋಡಿ ಇವಾಗ ಇದೆಲ್ಲ ಒರೆಸ್ತಾ ಇದ್ದೀನಿ. ಸ್ವಲ್ಪ ಇದು ಸಖತ್ ಗಲೀಜಾಗಿ ಹೋಗಿತ್ತಲ್ಲ, ಬರ್ತೀನಿ ಅಂದರೆ ಇವಾಗ ಫಿಟ್ ಮಾಡೋದಕ್ಕೆ ತೋರಿಸ್ತೀನಿ. ಫಿಟ್ ಎಲ್ಲ ಮಾಡಿದ್ಮೇಲೆ ಗಾಡಿನ ಲಾಸ್ಟ್ ಒಂದು ಲುಕ್ ತೋರಿಸ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡ್ತೀನಿ, ಓಕೆನಾ? ನೋಡಿ ಇಲ್ಲಿ ಒಂದು ಡಿಕ್ಕಿ ಎಷ್ಟು ಗಲೀಜಾಗೈತೆ, ಗಲೀಜ್ ಮೋಯ್ತಾ. ಸೊ ಗೈಸ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಮರಿಬೇಡಿ. ಅವ್ರು ಬಂದು ಫಿಟ್ ಮಾಡಿದ್ಮೇಲೆ ಓವರ್ ಆಲ್ ಗಾಡಿನ ತೋರಿಸ್ತೀನಿ, ಹೇಗೆ ಫಿಟ್ ಮಾಡ್ತಾರೆ ಅಂತ ತೋರಿಸ್ತೀನಿ, ಓಕೆನಾ? ಗಾಡಿ ರಿಪೇರಿ ಮಾಡ್ತಾ ಇದ್ದಾರೆ, ಆಗಿದೆ ಎಲ್ಲ ಫಿಟ್ ಐಟಮ್ಸ್ ಫಿಟ್ ಮಾಡ್ತಾ ಇದ್ದಾರೆ. ನೀವು ಮೋಹಿತ ಬರಲಿಲ್ಲ ಗೈಸ್, ನಿಮ್ಮಿಂದ ಲೈವ್ ಅಳ್ಳಾಡಿಸ್ತಾನೆ, ಲೈವ್ ಎಂಡ್ ಮಾಡಿಲ್ಲ. ಮ್ಯಾಚ್ ಆಡ್ತೀನಿ ಅಂತ ಮುಗಿಸ್ಕೊಂಡು ಬರ್ತೀನಿ, ಅಷ್ಟೊತ್ತರ್ಗೆ ರೆಡಿ ಮಾಡಿಸ್ತಾ ಇರೋ. ಫಿಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲನೂ, ಇನ್ನೊಂದು ಸ್ವಲ್ಪ ಫಿಟ್ ಮಾಡಬೇಕಷ್ಟೆ. ಫುಲ್ ಫಿಟ್ಟಿಂಗ್ ಆದಮೇಲೆ ತೋರಿಸ್ತೀನಿ, ಓಕೆನಾ? A few moments later. EVM ಅಂತನಾ? ನಾನು ಕಳಿಸ್ತೀನಿ, ಇದಕ್ಕೆ ಹಾಕ್ತೀನಿ. ನಂಬರ್ ಹಾಕ್ತೀನಿ, ಈ ಪರ್ಸನಲ್ ನಂಬರ್ ಹಾಕ್ಬಿಡಿ, ಮತ್ತೆ ಕೊಡ್ತೀನಿ. ಇಲ್ಲ ಇದು ಹಾಕಿ ನಂಬರ್ ಹೇಳ್ರಿ. EVM ಅಂತಾನ ತೋರಿಸು ಒಂದ್ಸಲ, ಹಂಗೆ ಪೇಜ್ ತೆಗೆದ್ಮೇಲೆ ಡಿಸ್ಕ್ರಿಪ್ಷನ್ ಅದು ಹಾಕೋಣ. ಇದೇನಾ? ಹಂಗೆ ತೋರಿಸು ಇದ್ರಲ್ಲಿ ಒಂದ್ಸಲ. ಇದೇ ನಂಬರ್ ಹಾಕೋಣ.
ಇದೊಂದು ಹಾಕಿ ನಂದೊಂದು ಪರ್ಸ್ನಲ್ ಬೇರೆ. ಹಾಂ ಸರಿ ಬೈ. ಅದೇ ಇವಾಗ ಹಾಕಿರೋದು ಇದನ್ನ ಹಾಕ್ಬೇಕು. ಇದೇ ನಂಬರ್. ಅದೇ ಹಾಕಿ. ಸರಿ ಬೈ ಆಯ್ತು. ಈಗ ನಾನು ಫೋನ್ ಮಾಡಿ. ಓಕೆ. ಯಾರಿಗೆ ಫೋನ್ ಒಂದೇ ಅಲ್ಲ, ಏತರ ಚೇತಕ್ಕೂ ಆ್ಯಪರ್ ಆಲ್ರೌಂಡ್ ಡಿ ಬಿ ವೆಹಿಕಲ್ಸ್. ಸರಿ ಬೈ ಆಯ್ತು. ಥ್ಯಾಂಕ್ ಯು. ಶೋರೂಮ್ ಓಪನ್ ಮಾಡಿದಾಗ ಬೇಕಾದ್ರೆ ಶೋರೂಮ್ ಇನ್ನೊಂದು 2 days. ಹಾಂ ಇದು ಹಂಗೆ ಮೆನ್ಷನ್ ಮಾಡಿ. ಸರಿ ಬೈ. ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಬೈ ಬೈ ಸಿಗೋಣ. ಫೋನ್ ಮಾಡಿ. ಹೇಳು ನೀನೊಂದ್ಸಲ. ಹಾಕನಂತೆ ಬಿಡು. ಇನ್ನೊಂದ್ಸಲ ಹೇಳು. ಸೊ ಗೈಸ್ EV ಹೋಮ್ ಅಂತ ಒಂದು ಶೋರೂಮ್ ಇದೆ. ಸೊ ಓಲಾ ಎಲೆಕ್ಟ್ರಿಕ್ ಏತರಿಂದ ಯಾವುದೇ ಎಲೆಕ್ಟ್ರಿಕ್ ಗಾಡಿ ಆದ್ರೂ ಬಂದ್ ಮಾಡ್ಕೊಡ್ತಾರೆ. ಪರ್ಸನಲ್ ನಂಬರ್ ಮತ್ತೆ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಂಗೆ 31 ಅವತಾರ ನೋಡಿ ಗೈಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮಕ್ ಕೊಡಿತೀನಿ, ಗಾಡಿ ಕರೆಕ್ಟಾಗಿ ನಿಲ್ಲಿಸ್ಬಿಡೋಕು. ಅಯ್ಯೋ ಗೈಸ್ ಹೆಂಗ್ ಕಾಣಿಸ್ತು ಗೊತ್ತಾ, ಮುಖ ತೊಳೆದಿದ್ದೆ ಮರೆ ಬೆಳಗಿಂದ. ಅಲ್ಲೂ ಉಜ್ಜಿಲ್ಲ, ಹಂಗೆ ತಿಂಡಿ ತಿಂದೆ. ನಾಚಿಕೆ ಆಗಲ್ಲ ನಿಂಗೆ ಗೈಸ್, ನಾಚಿಕೆ ಆಗಲ್ಲ ನಮ್ಮ. A few moments later. ಗೈಸ್ ನೋಡಿ ಇವರೆಲ್ಲ ಚೋಟಾ ಗೈಸ್ ಇವರೆಲ್ಲ ಐತಂತೆ ಫ್ರೀ ಫೈರ್ ಬೇರೆ ಆಡ್ತಾರಂತೆ ಈಗಲೇ. ವಿಡಿಯೋ ಹಾಕ್ತೀನಿ ಇದನ್ನೆಲ್ಲ, ನೀವು ಹಿಂಗೆ ಅಂತ ಇದ್ದೀರಾ ಗೈಸ್. ಇವರೆಲ್ಲ ನಮ್ಮ ಪೇಜ್ನ ಫಾಲೋ ಮಾಡ್ತಾರೆ. ಅವ ಅಕ್ಕ ನಮ್ಮ ಫಾಲೋವರ್ ಅಲ್ಲ, ನೀವು ನಮ್ಮ ಫಾಲೋವರ್ ಅನ್ನಿ ಗೈಸ್. ನೋಡಿ ಇವತ್ತಿನ ವ್ಲಾಗ್ ಹೀಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್.